ಕಾಲಚಕ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾಲಚಕ್ರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಮೆಸೇಜ್ ಮಾಡಿ 9986711112 ಅಂತಕ್ಕಂಥ ದೂರವಾಣಿಗೆ. ಇದು ನಿಮ್ಮ ನೆಚ್ಚಿನ ಕಾಲಚಕ್ರ ನೇರ ಪ್ರಸಾರ ಕಾರ್ಯಕ್ರಮ ಸ್ನೇಹಿತರೆ. ನೀವು ಕೂಡ ಕರೆ ಮಾಡಬಹುದು 9986711112 ಅಂತಕ್ಕಂಥ ದೂರವಾಣಿಗೆ. ಹಾಗೂ ಮೆಸೇಜ್ ಮಾಡಬಹುದು. ಮಾಡ್ತಕ್ಕಂತಹ ಯಾವುದೇ ಸಮಸ್ಯೆಗಳಿರ್ಬೋದು, ನಿಮ್ಮನ್ನು ಕಾಡುವಂತಹ ಯಾವುದೇ ಸಮಸ್ಯೆಗಳಿರಬಹುದು, ಹಾಗೂ ಮಾಡ್ತಕ್ಕಂಥ ಯಾವುದೇ ಪೂಜೆ ಆಗಿರಬಹುದು, ಪರಿಹಾರ ಆಗಿರಬಹುದು, ಎಲ್ಲದಕ್ಕೂ ಕೂಡ ಶಾಶ್ವತ ಪರಿಹಾರ ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಅದಕ್ಕೆ ನಮ್ಮ ಸರ್ವಶಕ್ತಿ ಕುಮಾರಪೇಟ ವತಿಯಿಂದ ಪ್ರತಿ ತಿಂಗಳು ಕೂಡ ತುಂಬ ವಿಶೇಷವಾಗಿ ನಡೆಸ್ಕೊಡ್ತೀವಿ. ಕಾಲಚಕ್ರ ವತಿಯಿಂದ ಸರ್ವರಕ್ಷಾ ಮಹಾಯಾಗವನ್ನು ಪ್ರತಿಯೊಬ್ಬರು ಕೂಡ ಈ ಒಂದು ಮಹಾಯಾಗದಲ್ಲಿ ಪಾಲ್ಗೊಳ್ಳಬಹುದು. ಅದರದೇ ಅಂತಹ ಪರಿಹಾರಗಳು ಪ್ರತಿಯೊಬ್ಬರಿಗೂ ಕೂಡ. ಸೊ ಇವತ್ತು ವನಸ್ತ್ರೀಗಳ ಒಂದು ಪರಿಹಾರ ಇಡೀ ನಮ್ಮ ಸಂಸ್ಥೆ ವತಿಯಿಂದಲೇ ಮಾಡಿಕೊಡ್ತಾ ಇದ್ದೀವಿ. ಬೇರೆ ಎಲ್ಲೂ ಕೂಡ ಯಾವುದೇ ಸಂಸ್ಥೆಗಳಲ್ಲಿ ಮಾಡಿಕೊಡೋದಿಲ್ಲ. ಸಿದ್ಧಗಳಲ್ಲಿರತಕ್ಕಂಥ ಮಾಹಿತಿ ಮೇರೆಗೆ ನಾವು ಮಾಡಿಕೊಡ್ತಾ ಇದ್ದೀವಿ. ಎರಡನೇದು, ಈ ಥರ ಪರಿಹಾರಗಳು ನೀವು ಯಾವುದೇ ಸಮಸ್ಯೆಗಳು ನೋಡಿರೋದಿಲ್ಲ, ಮುಂದೆ ನೋಡೋಕೆ ಆಗೋದೇ ಇಲ್ಲ, ಇದುವರೆಗೂ ನೋಡಿರೋಕ್ಕಾಗಿಲ್ಲ. ಸೊ ಖಂಡಿತವಾಗ್ಲೂ ಕೂಡ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಶಾಶ್ವತವಾಗಿ ಕೊಡ್ತಕ್ಕಂಥ ಪರಿಹಾರ ಇದು. ಸೊ ಸಿದ್ಧಗಳಲ್ಲಿರ್ತಕ್ಕಂಥದ್ದು. ಸೊ ನಿಮ್ಮ ನೆಚ್ಚಿನ ಒಂದು ಕಾರ್ಯಕ್ರಮದಲ್ಲಿ ಆಗ ನಾನು ಹೇಳ್ತಾ ಇರ್ತೀನಿ, ಪ್ರತಿ ತಿಂಗಳಿಗೊಮ್ಮೆ ವಿಶೇಷವಾಗಿ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ನಿಮ್ಮ ತಾರಾಬಲವನ್ನು ನೋಡಿ ಮಾಡಿಕೊಡುವಂಥ ಒಂದು ಪರಿಹಾರಗಳು ಕೆಲವೊಮ್ಮೆ ಖಂಡಿತವಾಗ್ಲೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಮಾಡಿಕೊಡ್ತಾ ಇದ್ವಿ. ಮುಂಚಿತವಾಗಿ ಹೆಸರನ್ನು ಕೊಟ್ಟರು ಅನ್ನೋದು ನಿಮ್ಮ ಮಕ್ಕಳು ಹೆಸರಾಗಿರ್ಬೋದು, ಯಾವ ರತ್ನಗಳಾಗಿರ್ಬೋದು, ಉಂಗುರಗಳಾಗಿರ್ಬೋದು, ಪರಿಹಾರ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ನಮ್ಮ ಅಗರಬತ್ತಿಗಳಾಗಿರ್ಬೋದು, ಧೂಪಗಳಾಗಿರಬಹುದು, ಈ ಥರ ಎಲ್ಲವನ್ನೂ ಕೂಡ ನಮ್ಮ ಕಾಲಚಕ್ರ ವತಿಯಿಂದ ನಾವು ತಯಾರು ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸೊ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಪ್ರಾಡಕ್ಟ್ ಏನಿದೆ ಇವತ್ತು ತುಂಬ 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 ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಹಚ್ಕೊಂಬಂದ್ರೆ ಸೊ ಖಂಡಿತವಾಗ್ಲೂ ಕೂಡ ಶಾಶ್ವತ ಪರಿಹಾರಗಳು ಮನೆಯಲ್ಲೇ ಕೂಡ ಆಗುವಂಥದ್ದಾಗಿರುತ್ತೆ. ಸೊ ನೀವು ಕೂಡ ಪ್ರತಿಯೊಬ್ಬರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥ ಅಗರಬತ್ತಿಗಳು, ಧೂಪಗಳು ಮತ್ತು ನಾನಾ ರೀತಿಯ ಮಣಿ ಮಾಲೆಗಳಾಗಿರ್ಬೋದು, ಕರಂಗಾಲಿ ಮಣಿ ಮಾಲೆಗಳಾಗಿರ್ಬೋದು, ರುದ್ರಾಕ್ಷಿ ಮಣಿ ಮಾಲೆಗಳಾಗಿರಬಹುದು, ಅಥವಾ ಜೇಡು, ಸ್ಫಟಿಕ, ತಾವರೆ ಬತ್ತಿಗಳಾಗಿರ್ಬೋದು, ತುಳಸಿ ಮಣಿಗಳಾಗಿರ್ಬೋದು, ನವರತ್ನದ ಮಣಿ ಮಾಲೆಗಳಾಗಿರ್ಬೋದು, ಈ ಥರ ಎಲ್ಲ ಥರದ ರತ್ನಕ್ಕೆ ಸಂಬಂಧಪಟ್ಟ ಮಣಿ ಮಾಲೆಗಳು, ಬ್ರಾಸ್ಲೆಟ್ಗಳಾಗಿರಬಹುದು ಮತ್ತು ಉಂಗುರಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ತಯಾರು ಮಾಡಿ ಕೊಡ್ತೀವಿ ನಿಮಗೆ. ಸೊ ಖಂಡಿತವಾಗ್ಲೂ ಕೂಡ ರೀಸೇಲ್ ವ್ಯಾಲ್ಯೂ ಕೂಡ ಕೊಡ್ತೀವಿ. ನಿಮಗೆ ಬೇಕಾಗಿದ್ದಲ್ಲಿ ತಗೊಳ್ಳಿ, ಬೇಡದಿದ್ದಾಗ ಸೊ ಖಂಡಿತವಾಗ್ಲೂ ಕೂಡ ನಮ್ಮ ಸಂಸ್ಥೆಯಲ್ಲೇ ರಿಟರ್ನು ಸಹಿತ ಕೊಡ್ಬೋದು. ಆ ಒಂದು ಅವಕಾಶ ಕೂಡ ಮಾಡಿಕೊಡ್ತಾ ಇದ್ವಿ. ಮತ್ತೆ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಕೂಡ ತಯಾರು ಮಾಡಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ರಾಜ್ಯ ಮಟ್ಟದಲ್ಲಿ ಎಲ್ಲ ಥರದ ಜ್ಯುವೆಲ್ಲರಿ ಶಾಪ್ಗಳಿಗೆ ನಾವು ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನ ತಯಾರು ಮಾಡಿ ಕೊಡ್ತಾ ಇದ್ವಿ. ಸೊ ಎಲ್ಲ ಕೂಡ HYD ಹಾಲ್ಮಾರ್ಕ್ ಇರ್ತಕ್ಕಂಥದ್ದು, 916 ಹಾಲ್ಮಾರ್ಕ್ ಇರ್ತಕ್ಕಂಥ ಒಡವೆಗಳು ಕೂಡ ನಮ್ಮಲ್ಲಿ ತಯಾರು ಮಾಡಿ ಕೊಡ್ತಾ ಇದ್ವಿ. ಬೇಕಾಗಿದ್ದಲ್ಲ ಅದಕ್ಕೂ ಕೂಡ ಶ್ರೀ ಕುಮಾರ್ ಜೆಮ್ಸ್ ಅಂಡ್ ಜೋಲ್ಸ್ ಅಂತ ಇರುತ್ತೆ ನೋಡಿ. ಸೊ ಖಂಡಿತವಾಗ್ಲೂ ಕೂಡ ಆ ಒಂದು ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಮತ್ತು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಮ್ಮ ಕಾರ್ಯಕ್ರಮದಲ್ಲೆಲ್ಲ ಕೂಡ ಹೇಳ್ತಾ ಇದ್ವಿ. ಸೊ ಅದನ್ನು ಕೂಡ ನೀವು ID ಓಪನ್ ಮಾಡಿ ನೀವು ನೋಡ್ಕೋಬಹುದು. ಅದರಲ್ಲಿ ಎಲ್ಲ ಥರದ ಒಡವೆಗಳು ಕೂಡ ಅಪ್ಲೋಡ್ ಮಾಡಿದ್ವಿ. ಸೊ ನಿಮಗೆ ಬೇಕಾಗಿದ್ದಲ್ಲಿ ಸಂಪರ್ಕ ಮಾಡಿ. ಅತ್ಯಂತ ಕಡಿಮೆ ಬೆಲೆ ಇರುತ್ತೆ, ಹೋಲ್ಸೇಲ್ ಪ್ರೈಸ್ ಇರುತ್ತೆ. ಅದನ್ನೆಲ್ಲ ಕೂಡ ಹೋಲ್ಸೇಲ್ ಆಗಿ ಅಂಗಡಿಗಳು ಸಪ್ಲೈ ಮಾಡುವ ಕೆಲಸ ಅನ್ನೋದು ಖಂಡಿತವಾಗ್ಲೂ ಕೂಡ. ಈಗ ನವರತ್ನಗಳು ಕೂಡ ರೀಸೇಲ್ ವ್ಯಾಲ್ಯೂ ಕೊಡ್ತೀವಿ ಖಂಡಿತವಾಗ್ಲೂ ಕೂಡ. MRಬೇಡಿ ಖಂಡಿತವಾಗ್ಲೂ. ಸೊ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಜನ ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಕೂಡ ಅವರವರ ಕೈಯಲ್ಲಿರ್ತಕ್ಕಂಥ ಉಂಗುರ ಇವತ್ತು ಅದು ಒರಿಜಿನಲ್ ಆಗಿದೆಯಾ ಅಂದರೆ ಇಲ್ಲ. ಸೊ ಹಾಗಾಗಿ ಈ ಥರ ಒರಿಜಿನಲ್ ಉಂಗುರಗಳು, ಒರಿಜಿನಲ್ ರತ್ನಗಳು ಬೇಕಾಗಿದ್ದಲ್ಲಿ ಸಂಪರ್ಕ ಮಾಡಿ 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ. ಹಾಗೂ ನಮ್ಮ ಸರ್ವಶಕ್ತಿ ಕುಮಾರಪೇಟ ವತಿಯಿಂದ ಸ್ನೇಹಿತರೆ ತುಂಬ ತುಂಬ ವಿಶೇಷವಾಗಿ 27 ನಕ್ಷತ್ರಗಳು, 12 ರಾಶಿಗಳು, 9 ಗ್ರಹಗಳು, ಅಷ್ಟಭೈರವ ಮತ್ತು ವಾರಾಗಿ, ಸರ್ವಶಕ್ತಿ ಕಾಳಿಕಾದೇವಿ, ಕುಮಾರಸ್ವಾಮಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತೀವಿ ಸ್ನೇಹಿತರೆ. ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಖಂಡಿತವಾಗ್ಲೂ ಕೂಡ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ. ನಮ್ಮ ಟ್ರಸ್ಟ್ಗೆ ಖಂಡಿತವಾಗ್ಲೂ ಕೂಡ ಹಣವನ್ನು ಕೆಲಿಸ್ಬೋದು. ನಮ್ಮ ಟ್ರಸ್ಟ್ಗೆ ಹಣವನ್ನು ಕೆಲಿಸ್ಬೋದು ಖಂಡಿತವಾಗ್ಲೂ ಕೂಡ. ಸರ್ವಶಕ್ತಿ ಕುಮಾರಪೇಟ ಟ್ರಸ್ಟ್ಗೆ ಅಕೌಂಟ್ ಇದೆ, ಖಂಡಿತವಾಗ್ಲೂ ಹಣವನ್ನು ಕೆಲಿಸ್ಬೋದು. ಟೆಂಪಲ್ ಪರ್ಪಸ್ಗೆ
ಹಣವನ್ನು ಕೊಡ್ಬೋದು ಖಂಡಿತವಾಗ್ಲೂ ಕೂಡ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಅವಕಾಶವನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ನಿಖರವಾದ ಭವಿಷ್ಯ ಬೇಕಾಗಿದ್ದಲ್ಲಿ ಸಂಪರ್ಕ ಮಾಡಿ, ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಬಂದು ಭೇಟಿ ಕೊಡಿ. ಮತ್ತು ದೂರದಲ್ಲಿರ್ತಕ್ಕಂಥವ್ರು ಆನ್ಲೈನ್ ಕನ್ಸಲ್ಟಿಂಗ್, ಫೋನಲ್ಲೇ ಕನ್ಸಲ್ಟಿಂಗ್ ತೊಗೋಬೋದು ಖಂಡಿತವಾಗ್ಲೂ ಕೂಡ. ನಿಮ್ಮ ಮೊಬೈಲ್ ನಂಬರ್ ಯಾವ ಥರ ಇರಬೇಕು, ಗಾಡಿ ನಂಬರ್ ಯಾವ ಥರ ಇರಬೇಕು, ನಿಮ್ಮ ಡೋರ್ ನಂಬರ್ ಯಾವ ಥರ ಇರಬೇಕು, ಬ್ಯಾಂಕ್ ಅಕೌಂಟ್ ನಂಬರ್ ಯಾವ ಥರ ಇರಬೇಕು, ಯಾವ ರೀತಿ ನಿಮ್ಮ ATM ಪಿನ್ ನಂಬರ್ ಇರಬೇಕು ಅಂತಕ್ಕಂಥ ಮಾಹಿತಿ ತಿಳ್ಕೊಳ್ತೀವಿ. ಯಾವ ಬಣ್ಣದಲ್ಲಿ ಬಟ್ಟೆಗಳು ಧರಿಸ್ಬೇಕು, ಯಾವ ಬಣ್ಣದಲ್ಲಿ ಏನು ವಸ್ತುಗಳು ತೊಗೋಬೇಕು ಅಂತಕ್ಕಂಥ ಮಾಹಿತಿಗಳು ಕೂಡ ನಿಮಗೆ ಸಿಗುತ್ತೆ. ಸೊ ಬಹಳಷ್ಟು ಜನ ಇವತ್ತು ಬರೀ ನೋಡಿ, ಇವತ್ತು ಒಂದನೇ ನಂಬ್ತಿರ್ತೀರ. ಸೊ ಎಲ್ಲ ಕೂಡ ನಮಗೆ ಈಗ ವಾಸ್ತುಶಾಸ್ತ್ರ ಒಂದು 10%, ನ್ಯೂಮರಾಲಜಿ ಒಂದು 10%, ಮತ್ತು ಗೋಚಾರ ಫಲಗಳು ಒಂದು 10%, ನಮ್ಮ ಪ್ರಯತ್ನ ಒಂದು 10%, ಭಗವಂತನ ಮೊರೆ ಹೋದಾಗ ಒಂದು 10%, ಮತ್ತು ಜ್ಯೋತಿಷ್ಯ ದಶಾಭುಕ್ತಿ ಅಂತರ್ಭುಕ್ತಿ ಒಂದು 10%, 20%, ಈ ಥರ ಎಲ್ಲವನ್ನು ಸೇರಿದಾಗ 100% ನಮಗೆ ಪ್ರತಿಫಲ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಯಾವುದೇ ಒಂದು ಶಾಸ್ತ್ರ ಇರ್ಬೋದು, ಎಲ್ಲದಕ್ಕೂ ಎಲ್ಲ ಥರದ ಶಾಸ್ತ್ರಕ್ಕೂ ಮೂಲ ಜ್ಯೋತಿಷ್ಯ. ನೋಡಿ, ಕವಡೆ ಶಾಸ್ತ್ರ, ವಿಲೇದೆಲೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ಪ್ರಶ್ನ ಶಾಸ್ತ್ರ, ಶಕುನ ಶಾಸ್ತ್ರ, ಸಾಮುದ್ರಿಕ ಲಕ್ಷಣ, ಹಸ್ತರೇಖೆ ಮತ್ತು ಅಷ್ಟಮಂಗಲ ಪ್ರಸನ್ನ ಮತ್ತು ಸಂಖ್ಯಾಶಾಸ್ತ್ರ, ಪ್ರೋನಾಲಜಿ, ನೇಮಿಯಾಲಜಿ, ನೇಮ್ಸ್ಕೋಪ್, ವಾಸ್ತುಶಾಸ್ತ್ರ. ಸೊ ಈ ಥರ ಯಾವುದೇ ತಗೊಳ್ಳಿ, ಎಲ್ಲ ಶಾಸ್ತ್ರಗಳು ಜ್ಯೋತಿಷ್ಯದ ಅಡಿಯಲ್ಲೇ ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ. ಅದು ಸುಪ್ರೀಂ ಅಂತ ಹೇಳ್ತೀವಿ, ಜ್ಯೋತಿಷ್ಯನೇ ಸುಪ್ರೀಂ ಅಂತ ಹೇಳ್ತೀವಿ. ಆ ಜ್ಯೋತಿಷ್ಯದಲ್ಲಿ ಒಂದೊಂದು ಭಾಗಗಳಿದು ಕೇವಲ ತಾತ್ಕಾಲಿಕವಾಗಿ ಫಲಗಳಷ್ಟೇ ವಿನಃ ಜ್ಯೋತಿಷ್ಯ ಅನ್ನೋದು ಹಿಂದೆ, ಇವತ್ತು ಮತ್ತು ಮುಂದಿನ ದಿನಗಳಲ್ಲಿ ಏನು ನಡೆಯುತ್ತೆ, ಜೀವನ ಆಯುಷ್ಯ ಪೂರ್ತಿ ನಿಮ್ಗೆ ಏನೆಲ್ಲ ನಡೆಯುತ್ತೆ ಅಂತಕ್ಕಂಥ ಮಾಹಿತಿಗಳು ಬೇಕಾಗಿದ್ದಲ್ಲಿ ನಾವು ಜಾತಕವನ್ನೇ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಇವತ್ತು ಭಾಳಷ್ಟು ಜನರ ಹತ್ರ ಜಾತಕಗಳು ಇರೋದಿಲ್ಲ, ಡೇಟ್ ಆಫ್ ಬರ್ತ್ ಇರೋದಿಲ್ಲ, ಯಾವುದೋ ತಪ್ಪಾಗಿ ಕೊಟ್ಟಿರ್ತಾರೆ. ಆಗಿನ ಕಾಲದಲ್ಲಿ ಸ್ಕೂಲ್ ಕೊಟ್ಟಿರೋದೇ ಒಂದು, ಜನ್ಮ ಕುಂಡಲಿನೇ ಒಂಥರ ಇರುತ್ತೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಅರಿವಾಗಿದೆ ಜ್ಯೋತಿಷ್ಯ. ಎಲ್ಲರೂ ಕೂಡ ಬರೆದಿಟ್ಕೊಂಡಿದ್ದಾರೆ, ಡೇಟ್ ಆಫ್ ಬರ್ತು, ಟೈಮು, ಬರ್ತ್ ಪ್ಲೇಸು ಎಲ್ಲವನ್ನೂ ಕೂಡ ತೆಗೆದಿಡೋಕೆ ಕೆಲಸ ಮಾಡ್ತಿದ್ದಾರೆ. ಸೊ ಈ ಜನರಲ್ಲಿ ಅರಿವು ಮೂಡಿಸಿದೆ ಖಂಡಿತವಾಗ್ಲೂ ಕೂಡ. ಸೊ ಹಾಗಾಗಿ ಆಗಿನ ಕಾಲದಲ್ಲಿ ಈ ಪದ್ಧತಿ ಇರಲಿಲ್ಲ ಅಂತಕ್ಕಂಥ ವಿಚಾರಗಳಲ್ಲಿ ಮುಖ್ಯವಾಗಿ ಆಗಿನ ಕಾಲದಲ್ಲಿ ಓದಿದವರು ಅವ್ರ ಹತ್ರ ಹೇಳಿ, ಸೊ ಎಲ್ಲೋ ಅವರ ಡೈರಿಯಲ್ಲಿ ಗುರ್ತಾಕಿ ಇಡ್ತಾ ಇದ್ರು. ಸೊ ಅದನ್ನು ತಂದು ಇಟ್ಕೋತಾ ಇದ್ರು ಪಾಪ ಅರಿವಿಲ್ಲದೆ. ಆಗಿನ ಕಾಲದಲ್ಲಿ ಯಾರು ಕೂಡ ಅಷ್ಟು ಓದಲಿಲ್ಲ. ಸೊ ಹಾಗಾಗಿ ಅವರವರ ಅಲ್ಲಿ ಆ ಊರಲ್ಲಿ ಯಾರು ಚೆನ್ನಾಗಿ ಓದಿದ್ದಾರೋ ಅವರ ಬಳಿ ಈ ಥರ ಇಷ್ಟೊತ್ತಿಗೆ ಈ ತಾರೀಕಲ್ಲಿ ಹುಟ್ಟಿದ್ದಾರೆ ಅಂತೇಳಿ ಗುರ್ತಾಕಿ ಇಡಿ ಅಂತೇಳಿ ಡೈರಿಯಲ್ಲಿ ಗುರ್ತಾಕಿ ಕೊಡೋದು ಉಂಟು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಓದಿದ್ರೆ ಸಾಕು. ಇವತ್ತು ಎಲ್ಲ ಹಾಸ್ಪಿಟ್ಲಲ್ಲೇ ಹೆರಿಗೆ ಆಗೋದ್ರಿಂದ ಹಾಸ್ಪಿಟ್ಲಲ್ಲಿ ಇವತ್ತು ತಾಯಿ ಹೆಸರು ಮತ್ತು ಇದು ಆ ಡೇಟ್ ಹಿಂದೆ ಮುಂದೆ ಹೇಳಿದ್ರೆ ನಿಖರವಾದ ಹುಟ್ಟಿದ ದಿನಾಂಕ, ಸಮಯ, ಸ್ಥಳವನ್ನು ಎಲ್ಲ ಕೂಡ ಹೇಳ್ಬಿಡ್ತಾರೆ. ಹಾಸ್ಪಿಟಲ್ನಲ್ಲಿ ಕಂಪ್ಯೂಟರಲ್ಲಿ ಫೀಡ್ ಆಗಿರುತ್ತೆ. ಹಾಗಾಗಿ ಜಾತಕ ಇಲ್ದಿರೂ ಕೂಡ ಡೇಟ್ ಆಫ್ ಬರ್ತು, ಟೈಮ್, ಬರ್ತ್ ಪ್ಲೇಸ್ನ ಆ್ಯಪಲ್ಲಿ ಹೊಡೆದ್ರೆ ಖಂಡಿತವಾಗ್ಲೂ ಕೂಡ ಯಾವ್ಯಾವ ಥರ ಸೊ ಜ್ಯೋತಿಷ್ಯನ, ನಕ್ಷತ್ರನ ಮತ್ತು ತಿಥಿನ, ಈಗ ಡೇಟ್ ಆಫ್ ಬರ್ತ, ಜನ್ಮಸಂಖ್ಯೆ, ಭಾಗ್ಯಸಂಖ್ಯೆ, ಈ ಥರ ಎಲ್ಲವನ್ನು ಕೂಡ ಇವತ್ತು ಆ್ಯಪಲ್ಲಿ ನೋಡ್ಕೋಬಹುದು. ಸೊ ಹಾಗಾಗಿ ಅದರ ನೋಡಿದ್ರೆ ಮಾತ್ರಕ್ಕೆ ಅದು ನಿಮಗೆ ಅರ್ಥವಾಗೋದಿಲ್ಲ. ಅದರ ಜ್ಯೋತಿಷ್ಯರ ಹತ್ರ ಹೋಗಿ ತಿಳ್ಕೊಳ್ಳೇಬೇಕು, ಓದ್ಕೊಳ್ಳೇಬೇಕು, ಅರ್ಥಕೊಳ್ಳೇಬೇಕು, ಪರಿಹಾರ ಮಾಡಲೇಬೇಕಾಗುತ್ತೆ ಖಂಡಿತವಾಗ್ಲೂ ಕೂಡ. ನೀವೇನು ಮಾಡ್ತೀರಾ, ಪ್ರತಿಯೊಬ್ಬರು ಕೂಡ ಬಹಳಷ್ಟು ಜನರಲ್ಲಿ ನೋಡಿರ್ತಕ್ಕಂಥದ್ದು ಕೇವಲ ಗುರುಬಲ ಬಂದಿದೆ, ಈ ವರ್ಷ ಮದುವೆ ಆಗ್ಬಿಡುತ್ತಾ, ಗುರುಬಲ ಇಲ್ಲ ಅಂತ ಮದುವೆ ಆಗಲ್ವಾ, ಏಳುವರೆ ಶನಿ ಅಂತ ಏನು ಮಾಡಬಾರದಂತೆ, ಹೊಸ ಪ್ರಯತ್ನ ಮಾಡ್ಬೋದಾ, ಸೊ ಹಣದ ಸಮಸ್ಯೆ ಇದೆ, ವ್ಯಾಪಾರ ವಹಿವಾಟು ತೊಂದರೆ ಆಗುತ್ತೆ ಅಂತಕ್ಕಂಥ ಮಾಹಿತಿಗಳು ಬಹಳಷ್ಟು ಜನರಲ್ಲಿ ಕೇಳ್ಪಟ್ಟಿದ್ದು. ಸೊ ಹಾಗಾಗಿ ಇದೆಲ್ಲ ಕೂಡ ಬೇಸಿಕ್ ಆಗಿ ಹೇಳಿರ್ತಾರೆ. ನಿಮ್ಮ ಮನೆ ವಾಸ್ತು ಪರ್ಫೆಕ್ಟ್ ಆಗಿ ಇತ್ತು ಅಂತಂದ್ರೆ ಆ ಮನೆಗೆ ಹೋದಾಗ ಸಮಸ್ಯೆಗಳು ಏನೇದ್ರು ಕೂಡ ಮನಸ್ತಾಪಗಳಾಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು, ಅಲ್ಲಿ ನಡೀತಕ್ಕಂಥ ಚಕಮಕಿಗಳು, ಮಕ್ಕಳ ಓದು, ಅವರ ವಿದ್ಯಾಭ್ಯಾಸ ಮತ್ತು ಅವರಿಗೆ ಅನಾಹುತಗಳಾಗುವಂಥದ್ದು, ಈ ಮನೆಗೆ ಬಂದಾಗಿಂದ ಸಮಸ್ಯೆ, ಈ ಮನೆಗೆ ಬಂದಾಗಿಂದ ಅನುಕೂಲ ಆಗಿದೆ, ಬಾಡಿಗೆ ಮನೆಯನ್ನು ಲೀಸು ಅಥವಾ ಸ್ವಂತ ಮನೆನೋ, ಈ ಥರ ಯಾವುದೇ ಥರದ ಮನೆ ಇರ್ಬೋದು, ಅದು ವಾಸ್ತು ಪ್ರಕಾರ ಇರಬೇಕಾಗುತ್ತೆ. ನೀವು ವ್ಯಾಪಾರ ಸ್ಥಳ, ಈಗ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ, ಒಂದು ಆಫೀಸ್ ಇರಬೇಕು ಅಂತಂದರೆ ಅದು ಕೂಡ ವಾಸ್ತು ಪ್ರಕಾರ ಇರಬೇಕಾಗತ್ತೆ. ಹಾಗೆಯೇ
ಈಗ ಬಾಡಿಗೆ ಮನೆನೋ, ಲೀಸ್ ಮನೆನೋ ಅಥವಾ ಸ್ವಂತ ಮನೆನೋ, ಈ ಥರ ಎಲ್ಲ ಥರದ ಮನೆಗಳು ಕೂಡ ನೀವಿರೋ ತನಕ ನಿಮ್ಮವನಾಗಿರೋದ್ರಿಂದ ವಾಸ್ತು ನೋಡಿಕೊಂಡೇ ಹೋಗಬೇಕಾಗತ್ತೆ. ಇಲ್ಲಪ್ಪ ನಾವು ಮನೆ ಕಟ್ಟೋಣ ಅಂತ ಹೇಳಿ ಭಾಳಷ್ಟು ಜನ ಪ್ರಯತ್ನ ಮಾಡ್ತಿರ್ತೀರ, ಆದರೆ ಭೂಮಿ ಯೋಗ ಇರೋದಿಲ್ಲ, ಗೃಹ ಯೋಗ ಇರೋದಿಲ್ಲ. ಸೊ ಈ ಥರ ಯೋಗ, ಅವಯೋಗ ಮತ್ತು ದಶಾನಾಥ, ಭುಕ್ತಿನಾಥ, ಅಂತರ್ಭುಕ್ತಿನಾಥ, ಗೋಚಾರ, ಸಂಖ್ಯಾಫಲ ಮತ್ತು ನಿಮ್ಮ ಪ್ರಯತ್ನ, ನಿಮ್ಮ ದುಡಿಮೆ, ನಿಮ್ಮ ಏಜು, ಇದೆಲ್ಲ ಕೂಡ ನೋಡಿಕೊಂಡು ಆಮೇಲೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಸುಮ್ಮನೆ ಏಕಾಏಕಿ ಮನೆ ಕಟ್ಟಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಎಷ್ಟು ವಯಸ್ಸಾಯಿತು ಅಷ್ಟು ವಯಸ್ಸಾಯಿತು ಅಂತೇಳಿ ಕೊರಗೋದು ತಪ್ಪಾಗ್ತದೆ. ಸೊ ಹಾಗಾಗಿ ಈ ಥರ ತಪ್ಪುಗಳನ್ನು ನಾವು ಜ್ಯೋತಿಷ್ಯ ನೋಡಿ, ದಶಾಭುಕ್ತಿ ನೋಡಿ, ಗೋಚಾರ ಫಲಗಳು ನೋಡಿ ನಾವು ತಿದ್ಕೋಬೇಕು, ಪರಿಹಾರ ಮಾಡ್ಕೋಬೇಕಾಗುತ್ತೆ. ಈ ಥರ ನಿಮಗೆ ಪ್ರತಿಯೊಬ್ಬರು ಕೂಡ ಜಾತಕ ನೋಡಿ ನಿಮಗೆ ಪೂರ್ತಿ ವಿಶ್ಲೇಷಣೆ ಮಾಡಬೇಕು ಅಂತಂದರೆ ಸಂಪರ್ಕ ಮಾಡಿ 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಬಂದು ಭೇಟಿಯಾಗಿ ವಾಟ್ಸಾಪ್ ಮಾಡಿ, ದಯವಿಟ್ಟು 9986711112 ಅಂತಕ್ಕಂಥ ದೂರವಾಣಿಗೆ ವಾಟ್ಸಾಪ್ ಮಾಡಿ. ಸೊ ತಿಳ್ಕೊಂಡು ಆಮೇಲೆ ಎಲ್ಲ ಥರದ ಪರಿಹಾರಗಳು ನಾವು ತಿಳಿಸ್ಕೊಡ್ತೀವಿ. ಅದರಂತೆ ನೀವು ಪ್ರಯತ್ನ ಮಾಡಿ, ಎಲ್ಲದರಲ್ಲೂ ಕೂಡ ಸಕ್ಸಸ್ ಆಗುತ್ತೆ, ಎಂದೂ ಕೂಡ ಸೋಲೋದಿಲ್ಲ, ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಸೊ ಒಂದು ಮಾರ್ಗದರ್ಶನ ನೀಡ್ತೀವಿ. ಸೊ ಇದೆಲ್ಲವನ್ನು ಕೂಡ ನೇರವಾಗಿ ಬರ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ. ಇಲ್ಲ ಬರೋಕ್ಕಾಗೋದಿಲ್ಲ ಅಂತಕ್ಕಂಥವ್ರು ಆನ್ಲೈನ್ ಕನ್ಸಲ್ಟಿಂಗ್ ತೊಗೊಳ್ಳಿ. ಫೋನಲ್ಲೇ ನಿಮಗೆ ಖುದ್ದಾಗಿ ನೇರವಾಗಿ ಬಂದು ನನ್ನನ್ನು ಭೇಟಿಯಾಗಿ ಯಾವ ರೀತಿ ನೀವು ಪರಿಹಾರವನ್ನು ಪಡೀತೀರೋ ಅದೇ ರೀತಿಯಾಗಿ ನೀವು ಫೋನಲ್ಲೇ ಹೇಳ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತೀವಿ. ಪುನಃ ನಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.